ಬಾಲಿವುಡ್ ನಟಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ಮದುವೆಯು ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಎಂಬ ಗುಸುಗುಸು ಇದೆ. ಇದಕ್ಕೆ ಸಂಬಂಧಿಸಿದ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಸಿನಿಮಾ ನಟ ನಟಿಯರ ಕುರಿತಾಗಿ ನಕಲಿ ಸುದ್ದಿಗಳ ಬಿಸಿ ತಿಳಿದಿರುತ್ತಾರೆ. ಯೂಟ್ಯೂಬ್ ಥಂಬ್ನೇಲ್ಗಳಲ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವರಿಗೆ ತಿಳಿದಿಲ್ಲದ ವಿಷಯಗಳನ್ನು ನೋಡಿ ಅವರು ಆಗಾಗ ಆಘಾತಗೊಳಗಾಗುತ್ತಾರೆ. ಆದರೆ ಎಐ ಬಂದ ನಂತರ ನಕಲಿ ವಿಡಿಯೋಗಳು ಸಹ ಹಾಗೆ ತಯಾರಾಗಲು ಪ್ರಾರಂಭಿಸಿದವು. ಅದಕ್ಕೆ ಲೇಟೆಸ್ಟ್ ಬಲಿಯಾದವರು ಬಾಲಿವುಡ್ ಸ್ಟಾರ್ ಅಭಿಷೇಕ್ ಬಚ್ಚನ್ ತನ್ನ ಮದುವೆಯನ್ನ ಕೊನೆಗೊಳಿಸುತ್ತಿದ್ದಾರೆ ಹಾಗೂ ಅದಕ್ಕೆ ಕಾರಣಗಳನ್ನು ವಿವರಿಸಲು ಪ್ರಯತ್ನಿಸಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವ್ಯಾಪಕವಾಗಿ ಹರಡಿತ್ತು. ಈ ವಿಡಿಯೋ ವೈರಲ್ ಆಗಿದೆ. ಹತ್ತಾರು ಮಂದಿ ಈ ವಿಡಿಯೋವನ್ನ ನೋಡದೆ ಲೈಕ್ ಮಾಡಿ ಶೇರ್ ಮಾಡಿದ್ದಾರೆ. ಇದು ಒಂದು ನೋಟದಲ್ಲಿ ಗುರುತಿಸಲು ಕಷ್ಟಕರವಾದ ವಿಡಿಯೋವಾಗಿದೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇದನ್ನು ಎಐ ಬಳಸಿ ರಚಿಸಲಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಲಿಪ್ ಸಿಂಕ್ ಮಾಡಿ ಅಭಿಷೇಕ್ ಬಚ್ಚನ್ ಎಐ ಬಳಸಿಕೊಂಡು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ಇಬ್ಬರು ಒಟ್ಟಿಗೆ ಎಲ್ಲೂ ಕಾಣಿಸಿಕೊಂಡಿಲ್ಲ. ಹೀಗಾಗಿ ಈ ಜೋಡಿ ದಾಂಪತ್ಯ ಬಿರುಕು ಬಿಟ್ಟಿದೆ ಎನ್ನುವ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಹರಿದಾಡುತ್ತಿದೆ. ಆದರೆ ಈ ಸುದ್ದಿಯ ಕುರಿತಾಗಿ ದಂಪತಿ ಎಲ್ಲೂ ಹೇಳಿಕೊಂಡಿಲ್ಲ. ಈ ಹಿಂದೆ ಆಮಿರ್ ಖಾನ್, ರಣವೀರ್ ಸಿಂಗ್, ರಶ್ಮಿಕಾ ಮಂದಣ್ಣ, ಕತ್ರೀನಾ ಕೈಫ್, ಕಾಜೋಲ್ ಮುಂತಾದವರು ಈ ರೀತಿಯ ನಕಲಿ ಪ್ರಚಾರಕ್ಕೆ ಬಲಿಯಾಗಿದ್ರು. ಇದೇ ವೇಳೆ ಅಭಿಮಾನಿಗಳ ಒಂದು ವರ್ಗವು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರ ವಿವಾಹವು ಒರಟಾದ ಹಾದಿಯಲ್ಲಿ ಸಾಗುತ್ತಿದ್ದು ಇಬ್ಬರು ಪ್ರತ್ಯೇಕತೆಯ ಅಂಚಿನಲ್ಲಿದ್ದಾರೆ ಎಂಬುದು ಇತ್ತೀಚೆಗೆ ಬಾಲಿವುಡ್ ಗಾಸಿಪ್ ಸಾಮಾನ್ಯ ಘಟನೆಯಾಗಿದೆ. ಇದರ ಬೆನ್ನಲ್ಲೇ ಅಭಿಷೇಕ್ ಹೆಸರಿನಲ್ಲಿ ನಕಲಿ ವಿಡಿಯೋ ಸದ್ಯ ಹೊರಬಿದ್ದಿದೆ.